ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ದ್ರೋಣ ದುರ್ಯೋಧನರ ಸಂವಾದವು, ದುರ್ಯೋಧನನ ಯುದ್ಧವು ಎಂಬ 130ನೆಯ ಅಧ್ಯಾಯಕ್ಕೆ ಸ್ವಾಗತ. ಮಹಾರಾಜ, ಭೀಮನಿಂದ ನಿನ್ನ ಸೈನ್ಯವೆಲ್ಲ ಚದುರಿಸಲ್ಪಟ್ಟಿತು. ಹತ್ತಲಾಗಿ ಅರ್ಜುನನು ಸೈಂಧವನನ್ನು ಸಮೀಪಿಸುತ್ತಾ ಬಂದು ಬಿಟ್ಟನು. ಸಾತ್ಯಕಿ ಭೀಮರಿಬ್ಬರು ಕಂಡ ಕಂಡ ಕಡೆಯಲ್ಲಿ ಕೌರವ ಸೈನ್ಯವನ್ನು ಕೊಲ್ಲುತ್ತಾ ಮುಂದೆ ಹೋಗುತ್ತಿದ್ದರು. ಇದನ್ನೆಲ್ಲ ನೋಡಿ ನಿನ್ನ ಮಗನಾದ ದುರ್ಯೋಧನನು ಸೇನಾಪತಿಯಾದ ದ್ರೋಣನಲ್ಲಿ ಬಹು ವಿಷಯಗಳನ್ನು ಆಲೋಚಿಸಬೇಕೆಂಬುದಕ್ಕಾಗಿ ಒಂದೇ ರಥದಿಂದ ಹೊರಟನು. ಆಗ ದುರ್ಯೋಧನನ ರಥವು ಕಾಣಿಸುವುದಲ್ಲಿ ಹೋದುದಲ್ಲಿ ಎಂಬುದೇ ತಿಳಿಯದಂತೆ ಮುಹೂರ್ತ ಮಾತ್ರದಲ್ಲಿ ದ್ರೋಣನ ಬಳಿಗೆ ಬಂದು ಸೇರಿತು. ದ್ರೋಣನನ್ನು ಕಂಡೊಡನೆ ನಿನ್ನ ಮಗನು ಆತುರದಿಂದ, ಆಚಾರ್ಯ, ಅರ್ಜುನ, ಭೀಮ, ಸಾತ್ವಿಕಗಳೀ ಮೂವರು ನಮ್ಮ ದೊಡ್ಡ ಸೈನ್ಯಗಳನ್ನೆಲ್ಲ ನಾಶ ಮಾಡಿಕೊಂಡು ಸಿಂಧುರಾಜನನ್ನು ಸಮೀಪಿಸುತ್ತಾ ಬಂದರು. ಅವರನ್ನು ತಡೆಯಲು ಯಾರೂ ಸಮರ್ಥರಾಗಲಿಲ್ಲ. ಅವರು ಮುಂದೆ ಮುಂದೆ ಪರಾಜಯವಿಲ್ಲದೆ ನಿರಂಕುಶವಾಗಿ ಹೋಗುತ್ತಿರುವರು. ಬ್ರಾಹ್ಮಣೋತ್ತಮ, ಮಹಾರಥನೆನಿಸಿದ ಅರ್ಜುನನು ಒಂದು ವೇಳೆ ತನ್ನ ಪರಾಕ್ರಮದಿಂದ ನಿನ್ನನ್ನು ಮೀರಿ ಮುಂದೆ ಹೋಗಿರಬಹುದು. ಆ ಭೀಮನು, ಸಾತ್ವಿಕೆಯು ನಿನ್ನನ್ನು ದಾಟಿಕೊಂಡು ಹೋದುದು ಹೇಗೆ? ಹೇಗೆ ತಾನೇ ನೀನು ಅವರಿಂದ ಪರಾಭವಿಸಲ್ಪಟ್ಟೆಯೋ ತಿಳಿಯದು. ಸಾಗರವೇ ಶೋಷಿಸಿ ಹೋದಂತೆ ಇದು ಲೋಕಕ್ಕೆಲ್ಲ ಆಶ್ಚರ್ಯವನ್ನುಂಟು ಮಾಡುತ್ತಿದೆ. ಅರ್ಜುನನು, ಭೀಮನು, ಸಾತ್ವಿಕಿ ಈ ಮೂವರಿಗೂ ನೀನು ಸೋತೆ ಎಂದರೆ ಅದು ಲೋಕದಲ್ಲಿ ನಿನಗೆ ದೊಡ್ಡ ಅಪವಾದಕ್ಕೆ ಕಾರಣವಾಗಿರುವುದು. ಧನುರ್ವೇದದಲ್ಲಿ ಪಾರಂಗತನೆನಿಸಿಕೊಂಡ ದ್ರೋಣನು ಯುದ್ಧದಲ್ಲಿ ಹೇಗೆ ತಾನೇ ಪರಾಜಿತನಾಗುವನು ಎಂದು ನಮ್ಮ ಯೋಧರೆಲ್ಲರೂ ಆಡಿಕೊಳ್ಳುತ್ತಿರುವರು. ಕೆಲವರಿಗೆ ಈ ಮಾತಿನಲ್ಲಿ ನಂಬಿಕೆಯೇ ಇಲ್ಲದಂತಿದೆ. ಆಚಾರ್ಯ, ಆ ಮೂವರು ಪುರುಷ ಶ್ರೇಷ್ಠನೆನಿಸಿದ ನಿನ್ನನ್ನು ಜಯಿಸಿಕೊಂಡು ಹೋದರೆಂದ ಮೇಲೆ ದುರ್ಭಾಗ್ಯನಾದ ನನಗೆ ಇದು ನಾಶಕಾಲವೆಂದು ಹೇಳಬೇಕಲ್ಲದೆ ಬೇರೇನೂ ಇಲ್ಲ ಎಂದನು. ಆಗ ದ್ರೋಣನು, ದುರ್ಯೋಧನ, ಈಗಿನ ಕಾರ್ಯವೇನೋ ಈ ರೀತಿಯಾಗಿ ಪರಿಣಮಿಸಿತು. ಈಗ ನಿನ್ನ ಉದ್ದೇಶವೇನೆಂಬುದನ್ನು ತಿಳಿಸು. ನಡೆದುದು ನಡೆದು ಹೋಯಿತು. ಮುಂದಿನ ವಿಷಯವನ್ನು ಆಲೋಚಿಸು ಎಂದನು. ಅದಕ್ಕೆ ಆ ದುರ್ಯೋಧನನು, ಈಗ ಆಲೋಚಿಸಬೇಕಾದುದೇನಿದೆ? ಸಿಂಧುರಾಜನನ್ನು ರಕ್ಷಿಸಿಕೊಳ್ಳುವ ಪ್ರಯತ್ನವೇನೋ ಅದೇ ಈಗ ನಮಗೆ ಕಾಲೋಚಿತವಾದ ಕಾರ್ಯವು. ಅದಕ್ಕೆ ತಕ್ಕ ಉಪಾಯವನ್ನು ಯೋಚಿಸಿ ತಕ್ಕ ಕಾರ್ಯವನ್ನು ಬೇಗನೆ ನಡೆಸು ಎಂದನು. ಅದಕ್ಕೆ ದ್ರೋಣನು, ಕುಮಾರ, ಆ ವಿಷಯದಲ್ಲಿ ನಾವು ಹಲವು ಸಂಗತಿಗಳನ್ನು ಆಲೋಚಿಸಬೇಕಾಗಿದೆ. ಈಗ ನಾವು ಮಾಡಬೇಕಾದ ಅವಶ್ಯ ಕಾರ್ಯವೇನೋ ಅದನ್ನು ತಿಳಿಸುವೆನು ಕೇಳು. ಮಹಾರಥರಾದ ಅರ್ಜುನ, ಭೀಮ, ಸಾತ್ವಿಕಿಗಳೆಂಬ ಮೂವರು ನನ್ನನ್ನು ದಾಟಿ ಹೋಗಿಬಿಟ್ಟರು. ಆದರೆ ಇತ್ತಲಾಗಿ ಅವರ ಹಿಂದೆ ನಾವು ಎಷ್ಟು ಭಯಪಡಬೇಕಾಗಿರುವುದೋ ಅವರ ಮುಂಭಾಗದಲ್ಲಿ ನಮಗಿರತಕ್ಕ ಭಯವು ಅಷ್ಟೇ. ಆದರೂ ಕೃಷ್ಣಾರ್ಜುನರಿಬ್ಬರೂ ಸೇರಿರುವ ಕಡೆಯಲ್ಲಿ ನಾವು ಹೆಚ್ಚು ಭಯಪಡಬೇಕಾಗಿದೆ. ನಮ್ಮ ಕೌರವ ಸೈನ್ಯವು ನಮ್ಮ ಶತ್ರುಗಳಿಂದ ಎರಡು ಕಡೆಗಳಲ್ಲಿಯೂ ಆವರಿಸಲ್ಪಟ್ಟಿದೆ. ಆದರೂ ಈಗ ಸೈಂಧವನನ್ನು ರಕ್ಷಿಸಿಕೊಳ್ಳಬೇಕಾದ ಪ್ರಯತ್ನವೇನೋ ನಮಗೆ ಅವಶ್ಯವಾದುದೇ. ಅರ್ಜುನನಿಂದ ಮೃತ್ಯು ಭಯಕ್ಕೀಡಾಗಿರುವ ಅವನ ರಕ್ಷಣೆಯಲ್ಲಿ ನಾವು ಬಹಳ ಜಾಗರೂಕರಾಗಿರಬೇಕು. ಭೀಮ, ಸಾತ್ವಿಕೆಗಳಿಬ್ಬರು ಈಗ ಸೈಂಧವನನ್ನು ಸಮೀಪಿಸುತ್ತಿರುವರು. ದುರ್ಯೋಧನ, ನಿನ್ನ ಮಾವನಾದ ಶಕುನಿಯ ತಂತ್ರದಿಂದ ಹಿಂದೆ ಸಭೆಯಲ್ಲಿ ನೀನು ಯಾವ ದ್ಯೂತವನ್ನು ನಡೆಸಿದೆಯೋ ಅದರಿಂದ ನಿನಗೆ ಜಯವೂ ಇಲ್ಲ, ಪರಾಜಯವೂ ಇಲ್ಲವೆಂದು ತಿಳಿ. ಈಗ ಒದಗಿ ಬಂದಿರತಕ್ಕ ದ್ಯೂತವೇ ಅದಕ್ಕಿಂತಲೂ ಮುಖ್ಯವಾದುದು. ನಮ್ಮ ಜಯ ಪರಾಜಯಗಳನ್ನು ಇದರಲ್ಲಿ ತಿಳಿಯಬೇಕು. ಹಿಂದೆ ಶಕುನಿಯು ಕೌರವ ಸಭೆಯಲ್ಲಿ ಯಾವ ದಾಳಗಳನ್ನೆಸೆದನೋ ಈಗ ಆ ದಾಳಗಳೇ ನಮ್ಮಿಂದ ತಡೆಯಲ ಸಾಧ್ಯಗಳಾದ ಬಾಣಗಳಾಗಿ ಬಂದು ಬೀಳುತ್ತಿರುವವು. ಈಗ ನಮ್ಮ ಕೌರವ ಸೈನಿಕರನ್ನೇ ಜೂಜಾಡತಕ್ಕವರನ್ನಾಗಿಯೂ ಅವರ ಬಾಣಗಳನ್ನೇ ದಾಳಗಳನ್ನಾಗಿಯೂ ತಿಳಿ. ಈಗಿನ ದ್ಯೂತಕ್ಕೆ ನಿನ್ನ ಭಾವನಾದ ಸೈಂಧವನೇ ಪಣವಾಗಿರುವನು. ಈ ಜೂಜಿನಲ್ಲಿ ಸೈಂಧವ ರಕ್ಷಣೆಯಿಂದ ನಮ್ಮ ಜಯ ಪರಾಜಯಗಳು ಏರ್ಪಡುವವು. ಆದುದರಿಂದ ನಿನ್ನ ಕಡೆಯವರೆಲ್ಲರೂ ತಮ್ಮ ಪ್ರಾಣದಾಸೆಯನ್ನು ಬಿಟ್ಟು ಸೈಂಧವನನ್ನು ಉಳಿಸಿಕೊಳ್ಳುವುದಕ್ಕೆ ಯತ್ನಿಸಬೇಕು. ನಿನ್ನ ಜಯ ಪರಾಜಯಗಳು ಅದರಲ್ಲಿ ನಿಶ್ಚಯಿಸಲ್ಪಡಬೇಕು. ಆದುದರಿಂದ ಕುಮಾರ, ನಿನ್ನ ಕಡೆಯ ಧನುರ್ಧಾರಿಗಳೆಲ್ಲ ಸೇರಿ ಎಲ್ಲಿ ಸೈಂಧವನನ್ನು ರಕ್ಷಿಸುತ್ತಿರುವರೋ ಅಲ್ಲಿಗೆ ನೀನು ಹೋಗಿ ಸೈಂಧವನನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡು. ನಾನು ಈ ವ್ಯೂಹ ದ್ವಾರದಲ್ಲಿಯೇ ಇದ್ದು
ಪಾಂಡು ಪಾಂಚಾಲ ಸಂಜಯರನ್ನು ಒಳಗೆ ಬಾರದ ಹಾಗೆ ತಡೆಯುತ್ತಿರುವೆನು. ನಿನಗೆ ಬೆಂಬಲವಾಗಿ ಬೇರೆಯವರನ್ನು ಕಳುಹಿಸಿಕೊಡುವೆನು ಎಂದನು. ಈ ಮಾತನ್ನು ಕೇಳಿದೊಡನೆ ದುರ್ಯೋಧನನು ಆಚಾರ್ಯನ ಆಜ್ಞೆಯಂತೆ ಸೈಂಧವ ರಕ್ಷಣಾ ಕಾರ್ಯಕ್ಕಾಗಿ ತನ್ನ ಅನುಚರರೊಡನೆ ವೇಗದಿಂದ ಹೊರಟನು. ಇಷ್ಟರಲ್ಲಿ ಸುತ್ತಲಾಗಿ ಯುಧಾಮನ್ಯು ಉತ್ತಮೋಜಸ್ಸೆಂಬ ಪಾಂಚಾಲ ಸಹೋದರರಿಬ್ಬರು ಅರ್ಜುನನ ಚಕ್ರ ರಕ್ಷಣೆಗಾಗಿ ವ್ಯೂಹದ ಹೊರಭಾಗದಲ್ಲಿ ಬೇರೆ ಕಡೆಯಿಂದ ಸೈನ್ಯವನ್ನು ಪ್ರವೇಶಿಸಿ ಅರ್ಜುನನ ಬಳಿಗೆ ಸೇರಿಬಿಟ್ಟರು. ಮಹಾರಾಜ, ಹಿಂದೆ ಅರ್ಜುನನು ನಿನ್ನ ಸೈನ್ಯದೊಳಗೆ ಪ್ರವೇಶಿಸಿ ಬಿಟ್ಟ ಮೇಲೆ ಅವನನ್ನು ಹಿಂಬಾಲಿಸಿ ಹೋಗುತ್ತಿದ್ದ ಈ ಪಾಂಚಾಲ ಸಹೋದರರಿಬ್ಬರನ್ನು ಕೃತವರ್ಮನು ತಡೆದು ನಿಲ್ಲಿಸಿಬಿಟ್ಟನು. ಆಮೇಲೆ ಇವರು ವ್ಯೂಹದ ಪಾರ್ಶ್ವ ಭಾಗದಲ್ಲಿ ಸೈನ್ಯವನ್ನು ಭೇದಿಸಿಕೊಂಡು ಪ್ರವೇಶಿಸಿ ಬಿಟ್ಟರು. ಹೀಗೆ ಬೇರೆ ದಾರಿಯಿಂದ ಬರುತ್ತಿರುವ ಅವರಿಬ್ಬರನ್ನು ನಿನ್ನ ಮಗನಾದ ದುರ್ಯೋಧನನು ಕಂಡು ಅಲ್ಲಿ ಅವರನ್ನು ತಡೆಯುವುದಕ್ಕಾಗಿ ಓಡಿ ಬಂದನು. ಅವರಿಬ್ಬರೊಡನೆ ನಿನ್ನ ಮಗನಿಗೆ ಪ್ರಬಲ ಯುದ್ಧವಾಯಿತು. ಅವರಿಬ್ಬರು ಮಹಾರಥರೆಂದು ಹೆಸರುಗೊಂಡವರು, ಮಹಾ ಧನುರ್ಧಾರಿಗಳು, ಕ್ಷತ್ರಿಯ ಶ್ರೇಷ್ಠರು. ನಿನ್ನ ಮಗನನ್ನು ಕಂಡೊಡನೆ ಯುಧಾಮನ್ಯವು ಅವನ ಮೇಲೆ 30 ಬಾಣಗಳನ್ನು ಬಿಟ್ಟನು. 20 ಬಾಣಗಳಿಂದ ಸಾರಥಿಯನ್ನು, 4 ಬಾಣಗಳಿಂದ ರಥಾಶ್ವಗಳನ್ನು ಬಲವಾಗಿ ನೋಯಿಸಿದನು. ದುರ್ಯೋಧನನು ಒಂದೊಂದು ಬಾಣದಿಂದ ಯುಧಾಮನ್ಯುವಿನ ಧ್ವಜವನ್ನು ಬಿಲ್ಲನ್ನು ಕತ್ತರಿಸಿ, 1 ಬಾಣದಿಂದ ಸಾರಥಿಯನ್ನು ಕೊಂದು ಕೆಡಹಿ, 4 ಬಾಣಗಳಿಂದ ಅವನ 4 ರಥಾಶ್ವಗಳನ್ನು ಸಂಹರಿಸಿದನು. ಯುಧಾಮನ್ಯವು ಕುಪಿತನಾಗಿ ನಿನ್ನ ಮಗನ ಎದೆಗೆ ಗುರಿಯಿಟ್ಟು 30 ಬಾಣಗಳನ್ನು ಹೊಡೆದನು. ಉತ್ತಮೋಜಸ್ಸು ನಿನ್ನ ಮಗನ ಸಾರಥಿಯನ್ನು ಹೊಡೆದು ಕೆಡಹಿದನು. ಒಡನೆಯೇ ದುರ್ಯೋಧನನು ಉತ್ತಮೋಜಸ್ಸಿನ ರಥಾಶ್ವಗಳನ್ನು, ಅವನಿಗೆ ಪಾರ್ಶ್ವ ರಕ್ಷಕರಾದ 2 ಸಾರಥಿಗಳನ್ನು ಬಾಣಗಳಿಂದ ಹೊಡೆದು ಕೊಂದನು. ವಿರಥನಾದ ಉತ್ತಮೋಜಸ್ಸು ತಟ್ಟನೆ ತನ್ನ ತಮ್ಮನಾದ ಯುಧಾಮನ್ಯುವಿನ ರಥವನ್ನೇರಿ ಕುಳಿತು ಅಲ್ಲಿಂದ ಬಾಣಗಳನ್ನು ಬಿಟ್ಟು ನಿನ್ನ ಮಗನ ರಥಾಶ್ವಗಳನ್ನು ಕೊಂದು ಬಿಟ್ಟನು. ಇದೇ ಸಮಯದಲ್ಲಿ ಯುಧಾಮನ್ಯುವು ನಿನ್ನ ಮಗನ ಕೈಯಲ್ಲಿದ್ದ ಬಿಲ್ಲನ್ನು, ಬತ್ತಳಿಕೆಯನ್ನು ಕತ್ತರಿಸಿ ಬಿಟ್ಟನು. ವಿರಥನಾದ ನಿನ್ನ ಮಗನು ಕೈಯಲ್ಲಿ ಗದೆಯನ್ನೆತ್ತಿಕೊಂಡು ಆ ಪಾಂಚಾಲ ಸಹೋದರರನ್ನು ಎದುರಿಸಿ ಬಂದನು. ಹೀಗೆ ದುರ್ಯೋಧನನು ರಥದಿಂದ ಧುಮುಕಿ ಓಡಿ ಬರುವುದನ್ನು ಕಂಡೊಡನೆ ಆ ಪಾಂಚಾಲ ಸಹೋದರರು ರಥದಿಂದ ಕೆಳಕ್ಕೆ ಹಾರಿ ಎದುರಿಸಿ ಬಂದರು. ದುರ್ಯೋಧನನು ಮುಂದೆ ಹೋಗಿ ತನ್ನ ಗದೆಯಿಂದ ಶತ್ರುಗಳ ರಥವನ್ನು, ರಥಾಶ್ವಗಳನ್ನು, ಸಾರಥಿಯನ್ನು, ಧ್ವಜವನ್ನು ಭೇದಿಸಿ ಕೆಡಹಿದನು. ಗದಾ ಯುದ್ಧದಲ್ಲಿ ಮೇಲೆನಿಸಿಕೊಂಡ ನಿನ್ನ ಮಗನ ಈ ಸಾಹಸ ಕಾರ್ಯವು ಆಶ್ಚರ್ಯಕರವಾಗಿದ್ದಿತು. ಈ ಕಾರ್ಯವನ್ನು ನಡೆಸಿದ ಮೇಲೆ ನಿನ್ನ ಮಗನು ಅಲ್ಲಿ ರಥಾಶ್ವ ಸಾರಥಿಗಳೆಲ್ಲವೂ ಹೋದುದರಿಂದ ಸಮೀಪದಲ್ಲಿದ್ದ ಶಲ್ಯನ ರಥವನ್ನೇರಿ ಕುಳಿತನು. ಅಷ್ಟರಲ್ಲಿಯೇ ಆ ಪಾಂಚಾಲ ಸಹೋದರರು ಬೇರೆ ಬೇರೆ ರಥಗಳನ್ನೇರಿ ಅರ್ಜುನನ ದಾರಿಯನ್ನು ಹಿಡಿದು ಹೊರಟು ಹೋದರು. ಇದು 130ನೆಯ ಅಧ್ಯಾಯ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.